ವರಲಕ್ಷ್ಮಿ ಹಬ್ಬಕ್ಕೆ ಕಜ್ಜುರ್ಕಾಯಿ ಮಾಡಿದ್ನಲ್ವ, ಅದಕ್ಕೆ ಸ್ಪೈಸಿಯಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಪ್ಪು ಚಕ್ಲಿ ಅಂತ ಹೇಳ್ಬಿಟ್ಟು ಆಂಧ್ರ ಸ್ಟೈಲ್ ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು. ಯಾವ ಥರ ಬರುತ್ತೆ ಅಂತ ಐಡಿಯಾ ಇಲ್ಲ, ಆದರೆ ನೋಡೋಕೆ ಮತ್ತೆ ಚೆನ್ನಾಗಿ ಕಾಣ್ತು ಕಲರ್ಫುಲ್ಲಾಗಿ. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಫಸ್ಟ್ ಒಂದು 3 ಅವರ್ ಕಡಲೆಬೇಳೆ ನೆನೆಸ್ಕೊಂಡು ಅದನ್ನು ಆರಿಸಿಟ್ಕೊಂಡು, ಆಮೇಲೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಉಪ್ಪು ಖಾರ ಹಾಕ್ಕೊಂಡು ಬಾಯ್ಲ್ ಮಾಡೋಕ್ಕೆ ಇಟ್ಕೊಬೇಕು. ಅದ್ರ ಪಕ್ಕದಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಮೆತ್ತಗಾದ್ಮೇಲೆ ಅದನ್ನ ನೀಟಾಗಿ ನಾದ್ಕೊಂಡು ಈ ಥರ ನಾನು ನೋಡಿಸ್ತಾ ಇದ್ನಲ್ವ ಆ ಥರ ರೆಡಿ ಮಾಡಿಕೊಂಡು, ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಳ್ಳಿ ನೀಟಾಗಿ. ಆಮೇಲೆ ಸ್ಲಿಮ್ ಮಾಡ್ಕೊಂಬಿಟ್ಟು ನೀಟಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗಬೇಕಂದ್ರೆ ಇದು ಫುಲ್ ಬಬಲ್ಸ್ ಎಲ್ಲ ಕಮ್ಮಿ ಆದರೆ ಕ್ರಿಸ್ಪಿಯಾಗಿ ಆಗುತ್ತೆ. ಈ ಥರ ನೋಡಿ, ಸ್ಟಾರ್ಟಿಂಗಲ್ಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು, ಟೇಸ್ಟಿಯಾಗಿತ್ತು. ಸುಬ್ಬವ್ರಿಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.